ಕರಾವಳಿ ಭಾಗದಲ್ಲಿ ಯುವ ಜನತೆಯನ್ನ ಎತ್ತಿಕಟ್ಟಿ ಧರ್ಮದ ಅಮಲನ್ನ ಅವರ ತಲೆಗೆ ಏರಿಸಿ ತಮ್ಮ ರಾಜಕೀಯ ಮತ್ತು ಧರ್ಮದ ಬೇಳಿಯನ್ನ ಬೇಯಿಸ್ಕೊತಾರೆ ಅನ್ನೋದು ಗೊತ್ತಿರೋ ಸತ್ಯ. ಆದ್ರೆ ಆ ಧರ್ಮದ ನಶೆಯನ್ನು ಯಾರು ತಲೆಗೆ ಏರಿಸ್ಕೊಂಡಿರ್ತಾರೋ ಅವರಿಗೆ ಇಲ್ಲಿ ತನಕ ಅರ್ಥ ಆಗಿರ್ಲಿಲ್ಲ. ಒಬ್ಬೊಬ್ಬರಿಗೆ ನಿಧಾನಕ್ಕೆ ಅರ್ಥವಾಗ್ತಿದೆ. ಸಂದೀಪ್ ಪೂಜಾರಿ ಹತ್ರದೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅದನ್ನೇ ಇಟ್ಕೊಂಡು ಮಾತಾಡಿದ್ದಾರೆ. ಈ ಬಗ್ಗೆ ಕರಾವಳಿಯಲ್ಲಿ ಈ ರೀತಿ ಬದುಕನ್ನ ಬಲಿ ಕೊಡೋದು, ಆ ಮುಖಾಂತರ ಆ ಸಮಾಧಿ ಮೇಲೆ ಅವರ ಭವಿಷ್ಯವನ್ನ ಕಟ್ಟೋದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಒಂದು, ಸಂದೀಪ್ ಪೂಜಾರಿ ಅವರು ಏನು ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆಯನ್ನ ಕೊಟ್ಟರು. ಆ ಹೇಳಿಕೆಯನ್ನ ಕೊಟ್ಟ ಬಳಿಕ ಈಗ ಸಂದೀಪ್ ಪೂಜಾರಿ ಸೇರಿದಂತೆ ಸುಮಾರು ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಿಲ್ಲವ ಸಮುದಾಯದ ಹುಡುಗರು ಎಚ್ಚೆತ್ಕೊಳ್ಬೇಕು, ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಹುಡುಗರು ಎಚ್ಚೆತ್ಕೊಳ್ಬೇಕು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಮಾತಾಡುವುದನ್ನೇ ಈಗ ಸಂಘ ಪರಿವಾರ ಇನ್ನೊಂದು ಇದನ್ನ ಶುರು ಮಾಡಿದ್ದಾರೆ, ಏನು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ರೀತಿ ಮಾತಾಡ್ತಾ ಇರುವಂತದ್ದೇ ಅದು ಎಡಪಂಥೀಯರ ಟೂಲ್ ಕಿಟ್ಟು, ಈ ರೀತಿ ಮಾತಾಡ್ತಾ ಇರುವಂತದ್ದೇ ಕಾಂಗ್ರೆಸ್ನ ಟೂಲ್ ಕಿಟ್ ಅನ್ನುವಂಥದ್ದನ್ನ ಶುರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಹುಡುಗರು ಏನಿದ್ದಾರೆ, ಯುವಕರೇನಿದೆ, ಅಥವಾ ಹಿಂದುಳಿದ ವರ್ಗ ಏನಿದೆ, ಅಥವಾ ಬಿಲ್ಲವ ಸಮುದಾಯ ಏನಿದೆ, ಈ ಸಮುದಾಯವನ್ನೇ ಒಂದು ರೀತಿಯಲ್ಲಿ ಅವಹೇಳನ ಮಾಡುವಂತ ಕೆಲಸ ಇದು ಸಂಘ ಪರಿವಾರದಿಂದ ನಡೀತಾ ಇರುವಂತದ್ದು ಮೊದಲನೇದಾಗಿ. ಎರಡನೇದಾಗಿ ಇವತ್ತು ಸಂದೀಪ್ ಪೂಜಾರಿ ಅವರು ಹೇಳಿರುವಂತ ಮಾತೇನಿದೆ, ಅಥವಾ ಬೇರೆ ಬೇರೆ ಬಿಲ್ಲವ ಹುಡುಗರುಗಳು ಅಥವಾ ಬಜರಂಗ ದಳದಲ್ಲಿ ಇರುವಂತಹ ಕೇಸ್ಗಳನ್ನ ಅನುಭವಿಸಿರುವಂತಹ ಜೈಲು ವಾಸವನ್ನು ಅನುಭವಿಸಿರುವಂತಹ ಹುಡುಗರುಗಳು ಇವತ್ತು ಹೊರಗೆ ಬಂದು ಹೇಳುವಂತದ್ದೇನಿದೆ, ಅದೆಲ್ಲವೂ ಕೂಡ ನಿಜವಾದಂತ ಸಂಗತಿಗಳೇ. ಜೊತೆಗೆ ಇಲ್ಲಿ ಬಹಳ ಮುಖ್ಯ ಆಗಿರುವಂತದ್ದು, ಈಗ ನಾವು ಒಂದು ಚಿಕ್ಕ ತಂಡವಾಗಿ ಈ ಕೋಮು ಗಲಭೆಗಳಿಗೆ ಸಂಬಂಧಪಟ್ಟಂತಹ, ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಕರಣಗಳನ್ನ ನಿಭಾಯಿಸ್ತಾ ಇದೀವಿ ನಾವು. ಈ ರೀತಿ ಪ್ರಕರಣವನ್ನ ನಿಭಾಯಿಸುವಂತ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ರ ಕೇಸ್ಗಳು, ಅವರು ಮಾಡಿದಂತಹ ದ್ವೇಷ ಭಾಷಣ, ಅವರು ಕೋಮು ಗಲಭೆಗಳಲ್ಲಿ ಭಾಗಿಯಾದಂತ ಪ್ರಕರಣಗಳು, ಈ ಪ್ರಕರಣಗಳ ಸಂಬಂಧ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಪ್ರಭಾಕರ್ ಭಟ್ರ ಮೇಲೆ ಇಲ್ಲಿವರೆಗೆ 15 ಕೇಸ್ಗಳು ದಾಖಲಾಗಿದೆ. 15 ಕೇಸ್ಗಳು, ಸುಮಾರು ಹತ್ರ 70-80 ಸೆಕ್ಷನ್ಗಳು ಅವ್ರ ಮೇಲೆ ಇದೆ. 15 ಕೇಸ್ಗಳು ದಾಖಲಾಗಿದೆ. ಈ 15 ಕೇಸ್ಗಳ ಪೈಕಿ ಅವರು 9 ಕೇಸ್ಗಳನ್ನ ಹೈಕೋರ್ಟ್ ಅಲ್ಲಿ ರದ್ದು ಮಾಡಿದ್ದಾರೆ. ಹೈಕೋರ್ಟ್ ಪ್ರಭಾಕರ್ ಭಟ್ರು ಸಂಘ ಪರಿವಾರದ ಮೂಲಕ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಅಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ವಕೀಲರನ್ನ ಇಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಥವಾ ವಿಶೇಷವಾದ ಆಸಕ್ತಿಯನ್ನು ತೆಗೆದುಕೊಂಡು ಪ್ರಭಾಕರ್ ಭಟ್ರ 9 ಕೇಸ್ಗಳನ್ನ ರದ್ದು ಮಾಡಿದ್ದಾರೆ. ಇನ್ನುಳಿದಂತಹ 4-5 ಕೇಸ್ಗಳು ಹೈಕೋರ್ಟ್ ಅಲ್ಲಿ ವಿಚಾರಣೆ ಹಂತದಲ್ಲಿದೆ. ಅದು ಕೂಡ ಕ್ವಾಶ್ ಆಗ್ಲಿಕ್ಕೆ ಅಥವಾ ತಡೆ ಎಲ್ಲವನ್ನ ಕೂಡ ಸ್ಟೇಯನ್ನು ತಗೊಂಡಿದ್ದಾರೆ, ತಡೆಯಾಜ್ಞೆಯನ್ನು ತಗೊಂಡಿದ್ದಾರೆ. ನಾವು ಕೇಳ್ತಿರುವಂತ ಪ್ರಶ್ನೆ, ಪ್ರಭಾಕರ್ ಭಟ್ರು RSS ನ ಪ್ರಮುಖ ನಾಯಕರು. ಪ್ರಭಾಕರ್ ಭಟ್ರ ಕೇಸ್ಗಳಿಗೆಲ್ಲ ಸ್ಟೇಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುದಾದ್ರೆ RSS ನಲ್ಲಿರುವಂತಹ 10-100 ಹಿಂದುತ್ವ ಯುವಕರ ಕೇಸ್ಗಳಿಗೆ ಸ್ಟೇಯನ್ನು ತೆಗೆದುಕೊಳ್ಳಿಕ್ಕೆ RSS ಗೆ ಯಾಕೆ ಸಾಧ್ಯ ಆಗಲ್ಲ? ನಾವೀಗ ನೀವು ಕೆಲವು ಪ್ರಕರಣಗಳನ್ನ ಗಮನಿಸಿರುವಂತೆ ಕೆಲವು ಪ್ರಕರಣಗಳನ್ನ ನೋಡ್ತಾ ಇದ್ದೀರಲ್ಲ, ಈ ಹಿಂದುಳಿದ ವರ್ಗದ ಸಾಮಾನ್ಯ ಕಾರ್ಯಕರ್ತರೇನಿದ್ದಾರೆ ಅವ್ರ ಮೇಲೆ ಪ್ರಕರಣಗಳು ಬಿಟ್ಟಿದೆಯಾ? ಅದರ ಕಾನೂನಿನ ನೆರವು ಈ ಸಂಘ ಪರಿವಾರ RSS ಕಡೆಯಿಂದ ಆಗತ್ತಾ ಅಥವಾ ಅವ್ರ ಕುಟುಂಬ ಅವರ ಸ್ವಂತದವರು ಮಾಡ್ಬೇಕಾಗಿದೆಯಾ? ನಾನು ಅದನ್ನ ಹೇಳ್ತಾ ಇರೋದು. ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಆದ್ರೆ ಸಂಘ ಪರಿವಾರ ಅವರ ಕೇಸನ್ನ ನೋಡ್ಕೊಳ್ಳುತ್ತೆ. ಪ್ರಭಾಕರ್ ಭಟ್ರ ಮೇಲೆ 15 ಕೇಸ್ ಆದಾಗ ಅದರಲ್ಲಿ 9 ಕೇಸನ್ನ ಹೈಕೋರ್ಟ್ ರದ್ದು ಮಾಡುತ್ತೆ. ಹೈಕೋರ್ಟ್ ಅಲ್ಲಿ ಅದಕ್ಕೆ ಬೇಕಂತ ವಕೀಲರನ್ನ ಇರ್ತಾರೆ. ಪ್ರಭಾಕರ್ ಭಟ್ರ ಉಳಿದ 5 ಕೇಸ್ಗಳನ್ನ ಈಗಲೂ ಕೂಡ ಹೈಕೋರ್ಟ್ ಅಲ್ಲಿ ತನಿಖೆಯಲ್ಲಿದೆ. ಅದಕ್ಕೂ ಡೆಸಿಗ್ನೇಟೆಡ್ ಸೀನಿಯರ್ ವಕೀಲರನ್ನ ಇಟ್ಟಿದ್ದಾರೆ, ಒಂದು ವಕೀಲರ ತಂಡ ಇದೆ. ಇದೇ ರೀತಿಯ ಅವಕಾಶಗಳು ಸಂಘ ಪರಿವಾರದಲ್ಲಿ ಬಿಲ್ಲವ ಯುವಕರಿಗೆ ಯಾಕಿಲ್ಲ? ಸಂದೀಪ್ ಪೂಜಾರಿ ಅಂತವರಿಗೆ ಯಾಕಿಲ್ಲ? ಅವ್ರು ಯಾಕೆ ಜೈಲಲ್ಲೇ ಕೊಳಿಬೇಕಂತ ಪರಿಸ್ಥಿತಿ ಬಂತು? ಈಗ ನಾನು ಜೈಲಲ್ಲಿದ್ದೆ, 4.5 ತಿಂಗಳು ನಾನು ಜೈಲಲ್ಲಿದ್ದೆ. ನಾನು ಜೈಲಲ್ಲಿದ್ದ ಸಂದರ್ಭದಲ್ಲಿ ಇಡೀ ಸಂಘ ಪರಿವಾರದ ಸುಮಾರು 50ಕ್ಕೂ ಹೆಚ್ಚು ಹುಡುಗರು ಮಂಗಳೂರಿನ ಜೈಲಲ್ಲಿದ್ರು. ನಾನಿರುವಂತ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಸಂಘ ಪರಿವಾರದ, ಹಿಂದೂ ಜಾಗರಣ ವೇದಿಕೆ ಸೇರಿದಂತವರು, ಶ್ರೀರಾಮ್ ಸೇನೆಗೆ ಸೇರಿದವರು, ಅಥವಾ ಬಜರಂಗ ದಳಕ್ಕೆ ಸೇರಿದವರು, ವಿಶ್ವ ಹಿಂದೂ ಪರಿಷತ್ಗೆ ಸೇರಿದಂತಹ ಸುಮಾರು 50ಕ್ಕೂ ಹೆಚ್ಚು ಹುಡುಗರು ಇದ್ರು. ಅದರಲ್ಲಿ ಒಬ್ಬ ಬ್ರಾಹ್ಮಣ ಇರಲಿಲ್ಲ ನಾನು ಜೈಲಲ್ಲಿರುವಂತ ಸಂದರ್ಭದಲ್ಲಿ. ಈಗಲೂ ಕೂಡ ಕರಾವಳಿಯ ಬಹುತೇಕ ಹಿಂದುತ್ವವಾದಿ ಹುಡುಗರು ಜೈಲಲ್ಲಿದ್ದಾರೆ. ಅದರಲ್ಲಿ ಒಬ್ರು ಹಿಂದುತ್ವವಾದಿ ಹುಡುಗರಿಲ್ಲ. ಈಗ ನೋಡಿ, ನೀವು ಪೊಲಲಿ ಅನಂತ್ ಅಂತ ಒಬ್ಬ ರೌಡಿ ಶೀಟರ್ ಇದ್ರು. ಆ ರೌಡಿ ಶೀಟರ್ ಕೊನೆಗೆ ಹಿಂದುತ್ವವಾದಿಯಾಗಿ ಕನ್ವರ್ಟ್ ಆದರು. ಹಿಂದುತ್ವವಾದಿಯಾಗಿ ಕನ್ವರ್ಟ್ ಆಗಿ ಅಬ್ದುಲ್ ಜಬ್ಬಾರ್ ಮರ್ಡರ್ ಪ್ರಕರಣದಲ್ಲಿ ಪೊಲಲಿ ಅನಂತ್ ಇದ್ರು. ಪೊಲಲಿ ಅನಂತ್ ಜೈಲುವಾಸವನ್ನು ಅನುಭವಿಸಿದ್ರು. ಜೈಲುವಾಸವನ್ನು ಅನುಭವಿಸಿ ಜಾಮೀನಿನ ಮೇಲೆ ಹೊರಗೆ ಬಂದು ಅವರು ಕೊಲೆಯಾದಂತ ಸಂದರ್ಭದಲ್ಲಿ ಆ ಪೊಲಲಿ ಅನಂತನ ಶವವನ್ನು ಯಾತ್ರೆ ಮಾಡಬೇಕು, ಶವ ಮೆರವಣಿಗೆ ಮಾಡಬೇಕು ಅನ್ನೋಂಥ ಪ್ರಸ್ತಾಪ ಸಂಘ ಪರಿವಾರದಲ್ಲಿ ಬಂದಾಗ ಇದೇ ಕರ್ನಾಟಕ ಪ್ರಭಾಕರ್ ಭಟ್ರು ಯಾವುದೇ ಕಾರಣಕ್ಕೂ ಕೂಡ ಪೊಲಲಿ ಅನಂತನ ಶವ ಮೆರವಣಿಗೆ ಆಗ್ಬಾರ್ದು ಅನ್ನೋಂಥ ಪಟ್ಟಣ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ, ಪೊಲಲಿ ಅನಂತ್ ಒಬ್ಬ ರೌಡಿ ಅಂತೇಳಿ. ಅಬ್ದುಲ್ ಜಬ್ಬಾರನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷರನ್ನ ತಾಲೂಕ್ ಪಂಚಾಯತ್ನ ಒಳಗೆ ನುಗ್ಗಿ ಅವರ ಚೇಂಬರ್ನ ಹೊರಗಡೆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಪೊಲಲಿ ಅನಂತ್ ಹಿಂದುತ್ವದ ಹೀರೋ.
ಆನಂತರ ಅವರು ಕೊಲೆಯಾದ ನಂತರ ಅಬ್ದುಲ್ ಜಬ್ಬಾರ್ ಕೊಲೆಯಾದ ನಂತರ ಪೊಲಲಿ ಅನಂತ್ ಜೈಲುವಾಸವನ್ನು ಅನುಭವಿಸಿ ಹೊರಗೆ ಬಂದು ಪೊಲಲಿ ಅನಂತ್ ಕೊಲೆಯಾದಾಗ ಪೊಲಲಿ ಅನಂತ್ ಒಬ್ಬ ರೌಡಿ, ಯಾರಿಗೆ? ಸಂಘ ಪರಿವಾರಕ್ಕೆ. ಈ ವ್ಯತ್ಯಾಸಗಳನ್ನ ಸಂಘ ಪರಿವಾರದ ಹುಡುಗರು ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ನಾನು ಹೇಳ್ತೇನೆ, ಈಗ ಸುಖಾನಂದ್ ಶೆಟ್ಟಿ ಕೊಲೆ ಪ್ರಕರಣ, ನಾನು ಪ್ರತ್ಯಕ್ಷದರ್ಶಿ. ಅದರಲ್ಲಿ ನಾನು ಆ ಕಾಲದಲ್ಲಿ ಮಂಗಳೂರಿನ ರಿಪೋರ್ಟರ್ ಆಗಿದ್ದೆ. ಆ ಪ್ರಕರಣ ಪ್ರತ್ಯಕ್ಷದರ್ಶಿ. ಇಡೀ ಪ್ರಕರಣವನ್ನ ಸುಖಾನಂದ್ ಶೆಟ್ಟಿಯ ಇದೇನಿದೆ ಶವಯಾತ್ರೆ ಏನಿದೆ, ಆ ಶವಯಾತ್ರೆಯನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಎದುರುಗಡೆನೆ ಆಗಿನ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂತ ಬಿ ದಯಾನಂದ್ ಅವರು, ಇತ್ತೀಚೆಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು ಬಿ ದಯಾನಂದ್ ಅವರು RSS ನ ಮುಖಂಡರಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಶವ ಮೆರವಣಿಗೆ ಮಾಡಬೇಡಿ, ಇದರಿಂದ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಸಂಘ ಪರಿವಾರದ ನಾಯಕರು ಒಪ್ಪುದಿಲ್ಲ. ಆ ನಂತರ ಅದೇ SP ಅವರು ನಾಗರಾಜ್ ಶೆಟ್ಟಿಗೆ ಮನವರಿಕೆಯನ್ನ ಮಾಡ್ತಾರೆ, ನೋಡಿ ಇದನ್ನ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಸಚಿವರು ನಾಗರಾಜ್ ಶೆಟ್ಟಿ ಅವರಿಗೆ ಮನವರಿಕೆಯನ್ನ ಮಾಡ್ತಾರೆ. ನಾಗರಾಜ್ ಶೆಟ್ಟಿ ಅವರು ಒಪ್ಲಿಕ್ಕೆ ಸಿದ್ಧ ಇದ್ರು ಕೂಡ ಸಂಘ ಪರಿವಾರದ ನಾಯಕರು ಒಪ್ಲಿಕ್ಕೆ ಸಿದ್ಧ ಇರಲಿಲ್ಲ. ಇಲ್ಲ ನಾವು ಶವ ಮೆರವಣಿಗೆ ಮಾಡಿಯೇ ಮಾಡ್ತೀವಿ ಅಂತೇಳಿ. ಅಂತಿಮವಾಗಿ ಶವ ಮೆರವಣಿಗೆ ಹೊರಡ್ತು ಮಂಗಳೂರಿನ ಏಜ ಆಸ್ಪತ್ರೆಯಿಂದ ಮುಲ್ಕಿಗೆ ಹೋಗುವಂತ ಸಂದರ್ಭದಲ್ಲಿ ಸಂಘ ಪರಿವಾರದ ಒಳಗಡೆನೆ ತಿಕ್ಕಾಟಗಳು ಶುರು ಆಗುತ್ತೆ. ಆ ತಿಕ್ಕಾಟದ ಸಂದರ್ಭದಲ್ಲಿ ಪೊಲೀಸರ ವರಿಷ್ಠಾಧಿಕಾರಿಯ ಮೇಲೆ ಕೈ ಮಾಡ್ಲಿಕ್ಕೆ ಹೋದಂತಹ ಪ್ರೇಮ್ ಕೋಟ್ಯಾನ್ ಮತ್ತು ಹರೀಶ್ ಪೂಜಾರಿ ಇಬ್ಬರು ಸಂಘ ಪರಿವಾರದ ಕಾರ್ಯಕರ್ತರ ಮೇಲೆ SP ದಯಾನಂದ್ ಅವರ ಗನ್ಮ್ಯಾನ್ ಅರುಣ್ ಆಳ್ವ ಅವರು ಶೂಟ್ ಮಾಡ್ತಾರೆ. ಆ ಶೂಟ್ ಮಾಡಿದ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಸುಖಾನಂದ್ ಶೆಟ್ಟಿ ಅವರ ಶವ ಇದೆ, ಮತ್ತೊಂದು ಕಡೆಯಲ್ಲಿ ಇಬ್ಬರು ಬಿಲ್ಲವ ಯುವಕರ ಶವ ಬೀಳುತ್ತೆ. ಸುಖಾನಂದ್ ಶೆಟ್ಟಿ ಇವತ್ತಿಗೂ ಹೀರೋ. ಸುಖಾನಂದ್ ಶೆಟ್ಟಿಯ ಜನ್ಮದಿನವನ್ನ RSS ಆಚರಣೆ ಮಾಡುತ್ತೆ. ಸುಖಾನಂದ್ ಶೆಟ್ಟಿ ಅವರ ಹುತಾತ್ಮ ದಿನಾಚರಣೆಯನ್ನ RSS ಆಚರಣೆ ಮಾಡುತ್ತೆ. ಆದ್ರೆ ಹರೀಶ್ ಪೂಜಾರಿಯ ಹುತಾತ್ಮ ದಿನಾಚರಣೆ ಅಥವಾ ಜನ್ಮ ದಿನಾಚರಣೆ ಸಂಘ ಪರಿವಾರದ ನಾಯಕರಿಗೆ ನೆನಪಿದ್ಯಾ? ಪ್ರೇಮ್ ಕೋಟ್ಯಾನ್ ಅವರ ಹುತಾತ್ಮ ದಿನಾಚರಣೆ ಮತ್ತು ಜನ್ಮ ದಿನಾಚರಣೆ ಸಂಘ ಪರಿವಾರದವರಿಗೆ ಯಾಕೆ ನೆನಪಿಲ್ಲ? ಆ ಇಬ್ಬರ ಕೊಲೆಗೆ ಯಾರು ಹೊಣೆ? ಸಂಘ ಪರಿವಾರವೇ ಹೊಣೆ ತಾನೆ. ಆಗ ಇದ್ದದ್ದು ಬಿಜೆಪಿ ಸರ್ಕಾರ, ಆಗ ಇದ್ದದ್ದು ಬಿಜೆಪಿ ಉಸ್ತುವಾರಿ ಸಚಿವರು, ಆಗ ಇದ್ದದ್ದು ಸಂಘ ಪರಿವಾರದ ಮಧ್ಯದಲ್ಲಿ ಅವರ ಶೂಟೌಟ್ ಆಗಿದ್ದು. ಇಲ್ಲಿ ಕಾಣುವುದು ಶ್ರೇಣೀಕೃತ ವ್ಯವಸ್ಥೆಯ ಪ್ರತಿಫಲನ. ಹಾಗಾದ್ರೆ ನವೀನ್, ಹೌದು, 100% ಇಲ್ಲಿ ಶ್ರೇಣೀಕೃತ ವ್ಯವಸ್ಥೆಯ ಒಂದು ಪ್ರತಿಫಲನೆ ಇಲ್ಲಿದೆ. ಇದು ಕನ್ನಡಿ. ಇದರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇಲ್ಲಿ ಅಧಿಕಾರ ಅನುಭವಿಸಲಿಕ್ಕೆ ಒಬ್ರು ಇರುವಂತದ್ದು, ಕಾಳಾಳುವಾಗಿ ದುಡಿಲಿಕ್ಕೆ, ಕೂಲಿ ಕೆಲಸದ ರೀತಿಯಲ್ಲಿ ಕಾಳಾಳುವಾಗಿ ದುಡಿಲಿಕ್ಕೆ ಇರುವಂತದ್ದು ಒಂದು ವರ್ಗ. ಇಲ್ಲಿ ಇದೇ ಚರ್ಚೆಟಕ್ ಆದಂತ ಸಂದರ್ಭದಲ್ಲಿ ಮಂಗಳೂರಲ್ಲಿ ಚರ್ಚೆಟಕ್ ಆಯ್ತು, ಉಡುಪಿಯಲ್ಲಿ ಚರ್ಚೆಟಕ್ ಆಯ್ತು, ಎಲ್ಲದರಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳಾಗಿದ್ವಿ, ನಾವು ಐ ವಿಟ್ನೆಸ್ ಇದ್ವಿ. ಆ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಬಂದು ಹೇಳ್ತಾರೆ, ಇಲ್ಲಲ್ಲಿ ಇದನ್ನು ಬಜರಂಗ್ ದಳದವರೇ ಮಾಡಿದ್ದು ಅಂತ ಹೇಳ್ತಾರೆ. ಆ ಬಜರಂಗ್ ದಳದವರೇ ಮಾಡಿದ್ದು ಅಂತೇಳಿ ಮಹೇಂದ್ರ ಕುಮಾರ್ ಹೇಳುವುದಕ್ಕಿಂತ ಮುಂಚೆ ವಿಶ್ವ ಹಿಂದೂ ಪರಿಷತ್ MB ಪುರಾಣಿಕ್ ಹೇಳಿದ್ರು. ಆದ್ರೆ MB ಪುರಾಣಿಕ್ ಮೇಲೆ FIR ಆಗಿಲ್ಲ, ಸೆಕ್ಷನ್ ಇಲ್ಲ, ಜೈಲಿಗೂ ಹಾಕಿಲ್ಲ. ಯಾಕಂತಂದ್ರೆ ಅವ್ರು ಬ್ರಾಹ್ಮಣರು. ಆದ್ರೆ ಮಹೇಂದ್ರ ಕುಮಾರ್ ಗೌಡ ಮತ್ತು ಬಂಟ ಆಗಿದ್ದಂತಹ ಮಹೇಂದ್ರ ಕುಮಾರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗಾಗಿ ಅವರು ಬಿಡುಗಡೆ ಆಗದೇ ಇರೋ ರೀತಿಯಲ್ಲಿ ಅವ್ರ ಮೇಲೆ ವಾರಂಟ್ ಬರುತ್ತೆ. ಇದೆಲ್ಲವೂ ಕೂಡ ಯಾವುದರ ಪ್ರತಿಬಿಂಬ? ಸರಿ, ಈಗ ನೀವು ಗಮನಿಸಿರುವಂತೆ ಕರಾವಳಿಯಲ್ಲಿ ನಡೆದಿರುವ ಒಟ್ಟು ಪ್ರಕರಣಗಳು, ನೀವು ಪ್ರತ್ಯಕ್ಷದರ್ಶಿ ಆಗಿದ್ದ ಪ್ರಕರಣ ಮತ್ತು ನೀವು ವರದಿ ಮಾಡಿದ್ದು, ನೀವು ಗಮನಿಸಿರೋ ಪ್ರಕರಣಗಳಲ್ಲಿ ಯಾವ್ದಾದ್ರು ಒಂದೇ ಒಂದು ಪ್ರಕರಣಗಳಲ್ಲಿ ಮೇಲ್ಜಾತಿ ಯುವಕರು, ಅದರಲ್ಲೂ ಬ್ರಾಹ್ಮಣ ಜಾತಿಯ ಯುವಕರು ಜೈಲಿಗೆ ಹೋಗಿತ್ತು ಅಥವಾ ಶಿಕ್ಷೆಗೊಳಪಟ್ಟಿದ್ದು ಇದೆಯಾ? ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಯಾರು ಕೂಡ ಇಲ್ಲಿವರೆಗೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರಾಗ್ಲಿ ಅಥವಾ ಬಂಟ ಸಮುದಾಯಕ್ಕೆ ಸೇರಿದಂತವರಾಗ್ಲಿ ಕೂಡ ಯಾರು ಕೂಡ ಜೈಲಿಗೆ ಹೋದವರು ಬಂಟರು ಇದ್ದಾರೆ, ಬಂಟರು ಹುಡುಗರು, ಬಡ ಹುಡುಗರಿದ್ದಾರೆ, ಬಡ ಹುಡುಗರಿದ್ದಾರೆ. ನೆನ್ಪಿಟ್ಕೊಳ್ಳಿ, ಬಂಟರ ಗುತ್ತು ಬರ್ಕೆಗಳಿಗೆ ಸೇರಿದಂತಹ, ಬಂಟರ ಕಂಬಳದ ಕೋಣಗಳನ್ನ ಹೊಂದಿರುವಂತಹ ಕುಟುಂಬದ ಹುಡುಗರಿಲ್ಲ. ಬಡ ಬಂಟ ಸಮುದಾಯಕ್ಕೆ ಸೇರಿದಂತ ಹುಡುಗರಿದ್ದಾರೆ. ಆದ್ರೆ ಬ್ರಾಹ್ಮಣ ಸಮುದಾಯದ ಒಬ್ಬ ಯುವಕ ಕೋಮು ಗಲಭೆಗಾಗಿ ಜೈಲಿಗೆ ಹೋಗಿಲ್ಲ. ಜೈಲಿಗೆ ಹೋಗಿರುವಂತದ್ದು ವಿನಾಯಕ್ ಬಾಲಿಗನ ಕೊಲೆ ಪ್ರಕರಣದಲ್ಲಿ ನರೇಶ್ ಚೆನ್ನೈ ಜೈಲಿಗೆ ಹೋಗಿರ್ಬೋದು, ಅದು ಕೋಮು ಗಲಭೆ ಅಲ್ಲ. ವಿನಾಯಕ್ ಬಾಲಿಗ ಕೊಲೆ ಪ್ರಕರಣ ಜೈಲಿಗೆ ಹೋಗಿರ್ಬೋದು. ಅದು ಬಿಟ್ರೆ ಯಾವ ಬ್ರಾಹ್ಮಣ ನಾಯಕರು ಕೂಡ ಜೈಲಿಗೂ ಹೋಗಿಲ್ಲ, ಶಿಕ್ಷೆಗೂ ಒಳಪಟ್ಟಿಲ್ಲ. ಮತ್ತೆ ಬ್ರಾಹ್ಮಣ ನಾಯಕರ ಅವ್ರ ಮೇಲೆ FIR ಆದಾಗ ಅದನ್ನ ಕ್ವಾಶ್ ಮಾಡ್ಸಕ್ಕೆ, ಅದನ್ನ ರದ್ದು ಮಾಡ್ಸಕ್ಕೆ ಆ FIR ಅನ್ನ ಹೈಕೋರ್ಟ್ ವರೆಗೂ ಹೋಗ್ತಾರೆ. ಒಂದೇ ಒಂದು ಬಿಲ್ಲವ ನಾಯಕನ ವಿರುದ್ಧ ಪ್ರಕರಣವನ್ನ ರದ್ದು ಮಾಡಿದಂತಹ ಕೇಸ್ ಸಂಘ ಪರಿವಾರದಲ್ಲಿ ಇಲ್ಲ. ಅದು ಸತ್ಯಜಿತ್ ಸುರತ್ಕಲ್ ಅವರ ಮೇಲೆ ನಾನು ಸ್ಟಡಿ ಮಾಡ್ತಾ ಇದ್ದೆ. 1992ರಿಂದ 95ರ ಮಧ್ಯೆ ಸತ್ಯಜಿತ್ ಸುರತ್ಕಲ್ ಅವರ ಮೇಲೆ 200ಕ್ಕೂ ಹೆಚ್ಚು ಪ್ರಕರಣಗಳಿದ್ವು. 200ಕ್ಕೂ ಹೆಚ್ಚು ಪ್ರಕರಣ FIRಗಳು. ಇದು ಒಬ್ಬ ಮನುಷ್ಯನಿಗೆ ಸಾಧ್ಯ. ಮನುಷ್ಯನಿಗೆ 250 FIRಗಳನ್ನ ಹಾಕೊಂಡು ಅವರು ಹಿಂದುತ್ವದ ಹೋರಾಟವನ್ನ ಮಾಡಿದ್ರು. ಆ ಯಾವ ಪ್ರಕರಣಗಳನ್ನ ಕೂಡ ಸಂಘ ಪರಿವಾರ ಹೈಕೋರ್ಟ್ಗೆ ಹೋಗಿ ಕ್ವಾಶ್ ಮಾಡಿಸಿಲ್ಲ. ಆದ್ರೆ ಪ್ರಭಾಕರ್ ಭಟ್ರ ಮೇಲೆ 15 ಪ್ರಕರಣ ಆದಾಗ ಆ 15 ಪ್ರಕರಣಕ್ಕೂ ಕೂಡ ಹೈಕೋರ್ಟ್ಗೆ ಹೋಗಿ ಕ್ವಾಶ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೆ ಡೆಸಿಗ್ನೇಟೆಡ್ ಸೀನಿಯರ್ ಅನ್ನ ಇಡ್ತಾರೆ, ಒಂದು ವಕೀಲರ ತಂಡವನ್ನ ಇಡ್ತಾರೆ, ಅದನ್ನ ಮಾನಿಟರ್ ಮಾಡ್ತಾರೆ. ಅಂತಂದ್ರೆ ಅದು ಪ್ರಭಾಕರ್ ಭಟ್ರಿಗೂ ಹಿಂದೂ ಸಂಘಟನೆಗಳಲ್ಲಿ
ಈ ಬಿಲ್ಲವರಿಗೂ ಏನು ವ್ಯತ್ಯಾಸ, ಬ್ರಾಹ್ಮಣರಿಗೂ ಈ ಬಿಲ್ಲವ ಯುವಕರಿಗೂ ಏನು ವ್ಯತ್ಯಾಸ? ಈಗ ಸಂದೀಪ್ ಪೂಜಾರಿ ಅವರು ಬರೀತಾ ಹೇಳ್ತಾರೆ, ನಾನು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ನನ್ನ ಪುಟ್ಟ ಮಗು ತೀರ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ. ಆ ಒಂದು ಗ್ರೌಂಡ್ ಅನ್ನು ಇಟ್ಕೊಂಡು ಸಂಘ ಪರಿವಾರ ಹೈಕೋರ್ಟ್ ಅಲ್ಲಿ ಆ ಪ್ರಕರಣವನ್ನ ಸ್ಟೇ ತಗೋಬಹುದಿತ್ತು, ಅಥವಾ ಹೈಕೋರ್ಟ್ ಅಲ್ಲಿ ಅವರಿಗೆ ಜಾಮೀನನ್ನ ಕೊಡಿಸಬಹುದಿತ್ತು. ಆದ್ರೆ ಆ ಪ್ರಯತ್ನವನ್ನ ಈ ಸಂಘ ಪರಿವಾರ ಯಾಕೆ ಮಾಡಲ್ಲ ಅಂತಂದ್ರೆ, ಜೈಲಲ್ಲಿರುವಂತವರು ಬಿಲ್ಲವರು, ಬಿಲ್ಲವರು. ಅದೇ ಜೈಲಲ್ಲಿ ಏನಾದ್ರು ಪ್ರಭಾಕರ್ ಭಟ್ರಿದ್ರೆ, ಪ್ರಭಾಕರ್ ಭಟ್ರನ್ನ ಇಲ್ಲಿವರೆಗೂ ಕೂಡ ಜೈಲಿಗೆ ಹೋಗದೇ ಇರುವಂತೆ ರಕ್ಷಣೆ ಮಾಡಿದಂತ ಸಂಘ ಪರಿವಾರ ಅವರ ಹಿಂದುತ್ವದ ಹುಡುಗರನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋದು ಪ್ರಶ್ನೆಯನ್ನ ಹಿಂದುತ್ವದ ಬುದ್ಧಿವಂತರ ಜಿಲ್ಲೆಯ ಬುದ್ಧಿವಂತರ ತಲೆ ಮತ್ತು ಅವರ ಮೆದುಳು ಸಂಪೂರ್ಣವಾಗಿ ವಾಶ ಆಗ್ಬಿಟ್ಟಿದ್ಯಾ? ಈ ತರದ ಸಂದೀಪ್ ಪೂಜಾರಿ ಇದೇನ್ ಮೊದಲಲ್ಲ, ಸಂದೀಪ್ ಪೂಜಾರಿ ಮಾತ್ರ ಅಲ್ಲ, ಇನ್ನು ಅನೇಕರು ಈ ತರದ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಿದೆ. ಆದ್ರೂ ಕೂಡ ಇಲ್ಲಿನ ಜನತೆ, ಅದರಲ್ಲೂ ಯುವ ಜನತೆ ಎಚ್ಚೆತ್ಕೊಂಡಿದೆಯಾ? ಈಗ್ಲಾದ್ರೂ ಸ್ವಲ್ಪ ಬದಲಾವಣೆ ಕಾಣಿಸುತ್ತಾ ಅಥವಾ ಪರಿಸ್ಥಿತಿ ಹಾಗೆ ಇದೆಯಾ? ನಾವೇನು ಇಲ್ಲ, ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಮೊನ್ನೆ ಸಂದೀಪ್ ಪೂಜಾರಿ ಅಂತ ಅವರು ಮಾತಾಡಿದ ನಂತರ, ಆಮೇಲೆ ಈ ಹಿಂದೆ ಸುಮಾರು ಜನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಂತ ನಂತರ, ಈಗ ಇವರು ಮೊನ್ನೆ ಬಜ್ಪೆಯಲ್ಲಿ ಆದಂತ ರೌಡಿ ಸುಹಾಸ್ ಶೆಟ್ಟಿ ಕೊಲೆ ಏನಿದೆ, ಆ ಸುಹಾಸ್ ಶೆಟ್ಟಿ ಕೊಲೆಯ ನಂತರವೂ ಕೂಡ ಬದಲಾವಣೆಗಳು ಬಹಳಷ್ಟು ಆಗಿದೆ. ಸಮುದಾಯದೊಳಗಡೆ ಚರ್ಚೆಗಳು ಕೂಡ ಆಗಿದೆ. ಬಿಲ್ಲವ ಸಮುದಾಯ ಈಗ ಎಲ್ಲಿರ್ಬೇಕಾಗಿತ್ತು, ಹೇಗಿದ್ದಾರೆ ಅನ್ನುವಂಥದ್ದು ಚರ್ಚೆಗಳಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ, ನಾನು ಅದನ್ನೇ ಹೆಚ್ಚು ಸ್ಟಡಿ ಮಾಡ್ತಾ ಇರೋದ್ರಿಂದ, ಅಧ್ಯಯನ ಮಾಡ್ತಾ ಇರೋದ್ರಿಂದ, ಅದ್ರ ಬಗ್ಗೆ ಹೆಚ್ಚು ಇದನ್ನ ಗಮನ ಹರಿಸೋದ್ರಿಂದ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗೀಗ ಬಜರಂಗ ದಳಕ್ಕೆ ಹಿಂದುಳಿದ ವರ್ಗದ ಯಾವ ಯುವಕರು ಕೂಡ ಹೋಗ್ಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಬಜರಂಗ ದಳಕ್ಕೆ ಹೊಸದಾದಂತಹ ಕಾಳಾಳುಗಳು ಸೇರ್ಪಡೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಹಿಂದುತ್ವ ಸಂಘಟನೆಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ, ಉತ್ತರ ಕರ್ನಾಟಕ ಭಾಗಕ್ಕೆ ವಲಸೆ ಹೋಗ್ತಾ ಇದಾವೆ. ಅಂದ್ರೆ ಈಗ ಅಲ್ಲಿ ಕನ್ನೇರಿ ಸ್ವಾಮೀಜಿಯನ್ನ ಹಿಡ್ಕೊಂಡು ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ಮಾಡ್ತಾ ಇದ್ದಾರೆ. ಲಿಂಗಾಯತರಲ್ಲಿ ಅವರು ಈಗ ಕಾಲಾಳುಗಳನ್ನ ಹುಡುಕ್ತಾ ಇದ್ದಾರೆ. ಲಿಂಗಾಯತರಲ್ಲಿ ಯಾರಾದ್ರೂ ಕಾಲಾಳುಗಳು ಸಿಗ್ತಾರ, ನಮ್ಗೆ ಜೈಲಿಗೆ ಹೋಗೋರು ಸಿಗ್ತಾರಾ, ಕೊಲೆ ಮಾಡೋರು ಸಿಗ್ತಾರಾ ಅಂತ ಹೇಳಿ ಲಿಂಗಾಯತರನ್ನ ಕಾಯ್ತಾ ಇದ್ದಾರೆ. ಈ ಹಿಂದೆ ಅವರು ಮದ್ದೂರಿಗೆ ಹೋದು ಒಕ್ಕಲಿಗರು ಸಿಗ್ತಾರಾ ಅಂತ ನೋಡಿದ್ರು, ಸಾಧ್ಯ ಆಗಿಲ್ಲ. ಒಕ್ಕಲಿಗರ ಮಧ್ಯೆ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಈಗ ಪೂರ್ತಿ ಫೋಕಸ್ ಅನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಬಹುಶಃ ವಾರಕ್ಕೊಂದು ಹಿಂದೂ ಸಮಾಜೋತ್ಸವಗಳನ್ನ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಹಿಂದೂ ಸಮಾಜೋತ್ಸವಗಳನ್ನ. ಅವೆಲ್ಲಕ್ಕೂ ಕೂಡ ಕನ್ನೇರಿ ಸ್ವಾಮೀಜಿಯ ನೇತೃತ್ವವನ್ನು ಕೊಡಲಾಗಿದೆ. ಲಿಂಗಾಯತರನ್ನೇ ಹಿಂದುತ್ವಕ್ಕೆ ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ, ಬಸವಾದಿ ಶರಣರಿಗೂ ಹಿಂದೂ ಸಮಾಜೋತ್ಸವಕ್ಕೂ ಸಂಬಂಧನೇ ಇಲ್ಲ. ಹಂಗ್ ನೋಡಿದ್ರೆ ಬಸವಾದಿ ಶರಣರು ಹಿಂದೂ ಸಮಾಜೋತ್ಸವ ಅನ್ನುವಂಥದ್ದನ್ನ ವಿರೋಧ ಮಾಡ್ಬೇಕಾಗಿರುವಂತವ್ರು ಬಸವಾದಿ ಶರಣ ಹಿಂದೂ ಸಮಾಜೋತ್ಸವ ಮಾಡಿ ಆ ಮೂಲಕ ಕಾಲಾಳುಗಳನ್ನ ಹುಡುಕ್ತಾ ಇದ್ದಾರೆ. ಅದರ ಅರ್ಥ ಮಂಗಳೂರಿನವರ ಪ್ರಯೋಗಶಾಲೆ ಏನಿದೆ, ಆ ಪ್ರಯೋಗಶಾಲೆಯಲ್ಲಿ ಈಗ ಕಾಲಾಳುಗಳು ಸಿಗ್ತಾ ಇಲ್ಲ, ಜೈಲಿಗೆ ಹೋಗ್ಬೇಕಾದವರು ಸಿಗ್ತಾ ಇಲ್ಲ, ಕೊಲೆ ಮಾಡ್ಬೇಕಾದವರು ಸಿಗ್ತಾ ಇಲ್ಲ, ಕೊಲೆ ಆಗ್ಬೇಕಾದವರು ಕೂಡ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯ ವಿಸ್ತರಣೆಯನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಈ ಪರಿಸ್ಥಿತಿ ಬದಲಾಗುತ್ತೆ ಅಂತ ಅನ್ಸುತ್ತೆ. ಒಂದ್ ಹೇಳಿಕೆಗಳು ಅಥವಾ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ಅವ್ರ ಇಡೀ ನೋವಿನ ಒಂದು ಕಥೆಯನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಟೂಲ್ ಕಿಟ್ ಏನೇ ಹೇಳಿದ್ರು ಅಟ್ಲೀಸ್ಟ್ ಅವ್ರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಅವ್ರು ಯಾರೋ ಎಡಪಂಥೀಯ ಸಂಘಟನೆ ಜೊತೆ ಕೆಲಸ ಮಾಡಿಲ್ಲ, ಕಾಂಗ್ರೆಸ್ ಜೊತೆ ಕೆಲಸ ಮಾಡಿಲ್ಲ, ಅಥವಾ ಆ ಸಿದ್ಧಾಂತದ ಜೊತೆ ಕೆಲಸ ಮಾಡಿಲ್ಲ, ಇವ್ರ ಜೊತೆನೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಅವ್ರ ಜೊತೆ ಕೆಲಸ ಮಾಡಿದವರಿಗಾದ್ರೂ ಅವ್ರ ಭಾವನೆಗಳ ಅರ್ಥ ಆಗ್ಬೋದು, ಆ ಸಂದೇಶ ಪಸರಿಸಬಹುದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಾವೇ? ಇಲ್ಲ, ಖಂಡಿತ ಬದಲಾವಣೆ ಆಗುತ್ತೆ. ಇತ್ತೀಚೆಗೆ ಕರಾವಳಿಯಲ್ಲಿ ಸ್ವಲ್ಪ ಶಾಂತಿ ನೆಲೆಸಿದೆ. ಅದರಲ್ಲಿ ಹಿಂದುಳಿದ ವರ್ಗದ ಯುವಕರೆಲ್ಲರೂ ಕೂಡ ಅವರು ಎಚ್ಚೆತ್ತುಕೊಂಡಿರುವಂತದ್ದು, ಅವ್ರು ಯಾವುದೇ ಕಾರಣಕ್ಕೂ ಈಗ ಹಿಂದುತ್ವ ಸಂಘಟನೆಯಲ್ಲಿ ಭಾಗಿಯಾಗದೇ ಇರುವಂತದ್ದು, ಇವೆಲ್ಲವೂ ಕೂಡ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದು ಸೂಚನೆ. ಆದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಇದು ಹಬ್ತಾ ಇದೆ. ಆ ಕಾರಣಕ್ಕಾಗಿ ಹಿಂದುತ್ವ ಸಂಘಟನೆಗಳಿಂದ ಹೊರಬಂದವರೇನಿದ್ದಾರೆ ಅವರು ಇಂಥದ್ದನ್ನ ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ನಾವು ಯಾವ ಕಾರಣಕ್ಕಾಗಿ ಇದನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿ. ಮತ್ತೆ ಅದರಲ್ಲೂ ಕೂಡ ಒಂದು ಅಪಾಯಗಳೇನು ಅಂತಂದ್ರೆ, ಈಗ ಸಂದೀಪ್ ಪೂಜಾರಿ ಅಂತ ಅವರು ಹೇಳುವಂತ ಸಂದರ್ಭದಲ್ಲಿ, ಅಥವಾ ಆ ರೀತಿಯ ಬೇರೆ ಬೇರೆ ಯುವಕರು ಹೇಳುವಂತ ಸಂದರ್ಭದಲ್ಲಿ, ನಮ್ಗೆ ಹಿಂದೂ ಸಂಘಟನೆಯವರು ಸಹಾಯ ಮಾಡಿಲ್ಲ, ನಮ್ಗೆ RSS ಸಂಘ ಪರಿವಾರದವರು ಸಹಾಯ ಮಾಡಿಲ್ಲ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ. ನಾನು ಮಾಡಿದಂತ ಕೃತ್ಯ ಏನಿದೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಪ್ರವೀಣ್ ವಾಲ್ಕೆ ಅಂತ ಇದ್ದಾರೆ, ಹಿಂದೂ ಸಂಘಟನೆಯ ಮುಖಂಡರಾಗಿದ್ದವರು. ನಾವು ಅವ್ರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಸಂವಾದವನ್ನ ಮಾಡ್ತೀವಿ, ಅವ್ರ ಜೊತೆಗೆ ಮಾತಾಡ್ತೀವಿ. ಆಗ ಅವ್ರು ಹೇಳ್ತಾರೆ, ನಾನು ಈ ಹಿಂದೆ ಮಾಡಿದಂತ ಕೃತ್ಯಗಳೇನಿದೆ, ಮುಸ್ಲಿಂ ವಿರೋಧಿ ಕೃತ್ಯಗಳೇನಿದೆ, ಕ್ರಿಶ್ಚಿಯನ್ ವಿರೋಧಿ ಕೃತ್ಯಗಳೇನಿದೆ, ಆ ಕೃತ್ಯಗಳನ್ನ ನಾನು ಮಾಡಿ ತಪ್ಪು ಮಾಡಿದ್ದೀನಿ ಅನ್ನುವಂತ ಭಾವ ನನಗೀಗಿದೆ ಅಂತ ಹೇಳ್ತಾರೆ. ಆದ್ರೆ ಸಂದೀಪ್ ಪೂಜಾರಿ ಅಂತವ್ರು ಅದನ್ನ ಹೇಳ್ತಾ ಇಲ್ಲ. ನಾವು ತಪ್ಪು ಮಾಡಿದೀವಿ, RSS ನ ಸಿದ್ಧಾಂತವೇ ಸರಿ ಇಲ್ಲ, ಬಜರಂಗ ದಳದ ಆ ಕೃತ್ಯಗಳೇ ಸರಿ ಇಲ್ಲ, ಈ ರೀತಿ ಮನುಷ್ಯರನ್ನ ದ್ವೇಷ ಮಾಡೋದೇ ಸರಿ ಇಲ್ಲ ಅನ್ನುವಂಥದ್ದನ್ನ ಸಂದೀಪ್ ಪೂಜಾರಿ ಅಂತವ್ರು ಹೇಳುದಿಲ್ಲ. ಬದಲಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಗೆ ಸಹಾಯ ಮಾಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಪರಿವಾರ ಸರಿನಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸಹಾಯ ಯಾಕೆ ಮಾಡ್ಬೇಕು? ಒಬ್ಬ ಆ ರೀತಿಯ ಕೊಲೆಗಾರರನ್ನ ಸಹಾಯ ಒಂದು ಸಂಘಟನೆ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದು ಏನೇ ಆದ್ರೂ ಕೂಡ
ಒಟ್ಟು ಹಿಂದುತ್ವವಾದಿಗಳೇನಿದ್ದಾರೆ ಅಥವಾ ಮೇಲ್ವರ್ಗದ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಈ ಬಿಲ್ಲವ ಯುವಕರನ್ನ ಬಳಸ್ಕೊಳ್ತಾ ಇದ್ದಾರೆ, ಅವರ ರಾಜಕೀಯಕ್ಕೆ ಕಾಳಾಳುಗಳಾಗಿ ಬಳಸ್ಕೊಳ್ತಾ ಇದ್ದಾರೆ. ಜೈಲಿಗೆ ಹೋಗ್ಲಿಕ್ಕೆ, ಕೊಲೆ ಮಾಡ್ಲಿಕ್ಕೆ ಮತ್ತು ಕೊಲೆಯಾಗ್ಲಿಕ್ಕೆ ಇವರನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ನವೀನ್, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.